ಅನೇಕ ಕಡೆಗಳಿದ್ದಾವೆ. ಕೆಲವೊಂದು ಕೆಲಸಗಳು ಇಂಥವರೇ ಮಾಡಬೇಕು. ಅದರಲ್ಲೂ ಈ ಸ್ವಚ್ಛತಾ ಕಾರ್ಯಕ್ರಮ, ಇವತ್ತು ನಮ್ಮ ಪಾಯ್ಖಾನೆಗಳು ಸ್ವಚ್ಛ ಮಾಡೋದಾಗಲಿ, ಮತ್ತೇನು ಮಾಡೋದಾಗಲಿ, ಕೆಲವು ಸಮುದಾಯದವರು ಮಾಡೋದು, ಬೇರೆದವರಲ್ಲ. ಯಾಕೆ ಮೇಲ್ಜಾತಿಯವ್ರು ಯಾಕೆ ಮಾಡಬಾರ್ದಾ? ಅವ್ರಿಗೆ ಕಿಲ್ಲದು, ಅವ್ರಿಗೆ ರಿಸರ್ವೇಷನ್ ಕೊಟ್ಟಾಗ ಅಂಥವ್ರಿಗೆ ಇಷ್ಟ, ಇಂಥವ್ರು ನೀವು ಮಾಡಬೇಕು ಅಂತ ನಾವು ಮಾಡ್ತಾಯಿದ್ವಿ. ಜಾತಿ ಬಿಟ್ಟಿನೂ ವ್ಯವಹಾರ ಇಲ್ಲ ಅಂದಾಗ ಜಾತಿಯಿಂದ ದೇಶ ಹೊಡಿತು ಮಾತ್ರ, ದೇಶ ಹೊಡೆದು ಹೋಗಿದೆ ಈಗಾಗಲೇ. ಈ ಜಾತಿಗಳಿಂದಾಗಿ ನಾವು ಇತಿಹಾಸದಲ್ಲೇ ಪರಕೀಯರ ದಾಳಿಗೆ ಒಳಗಾಗಿ ಗುಲಾಮರಾಗಿದ್ವಿ ಅನ್ನೋದ್ರಲ್ಲೇ ಐತಿಹಾಸಿಕ ಸತ್ಯಗಳಿದ್ದಾವೆ ಇಲ್ಲಿ. ಹೀಗಾಗಿ ನಮ್ಮನ್ನು ಗ್ರೀಕರು ಆಳಿದರು, ನಂತರ ಮತ್ತೆ ಯಾರೋ ಬಂದರು, ರೋಮರು ಆಳಿದರು, ನಂತರ ಮತ್ತೆ ಯಾರೋ ಬಂದರು, ಆ ನಂತರ ಇಸ್ಲಾಂ ಧರ್ಮೀಯರು ಬಂದರು, ಅವರು ಆಳಿದರು, ಆ ನಂತರ ಬ್ರಿಟಿಷರು ಬಂದರು, ನಮ್ಮನ್ನ ಆಳಿದರು. ನಿರಂತರ ಆಳ್ತಾ ಬಂದಿದ್ದಾರೆ ನಮ್ಮಲ್ಲಿ ಒಡಕು ಜಾತಿ ಅಂತ. ಅದ ರೀ ಒಡಕದು. ಇವ್ರು ಮಾಡ್ತಾಯಿಲ್ಲ, ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಮತ್ತವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಏನಿದ್ರ ಅರ್ಥ? ಅತಿ ಆದಾಗ ಸಹಜವಾಗಿ ಅಂಬೇಡ್ಕರ್ ಕೊನೆಗೆ ಅಂಬೇಡ್ಕರ್ ಹೇಳಿದರು, ನಾನು ಹಿಂದೂ ಧರ್ಮದಲ್ಲಿ ಸಾಯೋದಲ್ಲಪ್ಪ, ನಾನು ಸತ್ರ ಬೇರೆ ಧರ್ಮ ಸಾಯ್ತೀನಿ ಅಂತಿದ್ರು. ಆ ನೋವು ಅವ್ರಿಗೆ ಆಗ್ಯದಂದ್ರೆ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಸುಮ್ಮನೆ ವಾದಕ್ಕಾಗಿ ವಾದ ಮಾಡೋದೇ, ದೇಶ ಹೊಡಿತಿದ್ರಿ, ಸಮಾಜ ಹೊಡಿತಿದ್ರಿ. ಹೌದು ರೀ, ಬಹುಸಂಖ್ಯಾತರಿಗೆ ಅವ್ರಿಗೆ ಅವಕಾಶಗಳಿಲ್ಲ, ಉದ್ಯೋಗಗಳಿಲ್ಲ. ಮತ್ತು ಇಷ್ಟರೊಳಗೆ ನೀವು 75 ವರ್ಷ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಸರ್ಕಾರ ಇರಲಿ, ಅವರು 75 ವರ್ಷ 80 ವರ್ಷ ಬಂತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೀವು ಇಷ್ಟರಲ್ಲಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದ್ರಪ್ಪ ಅಂತಂದ್ರೆ, ಅವ್ರವ್ರ ಯೋಗ್ಯತೆ ಇರ್ತಕ್ಕಂಥ ಉದ್ಯೋಗ ಸೃಷ್ಟಿ ಆಗಿದ್ದಪ್ಪ ಅಂತಂದ್ರೆ, ಇವತ್ತು ಈ ಮೀಸಲಾತಿ ಯಾರೂ ಕೇಳ್ತಾನೆ ಇರಲಿಲ್ಲ. ಇದನ್ನ ಯಾಕೆ ಮಾತಾಡ್ತಾ ಇಲ್ಲ? ಈಗ ಸಿದ್ದರಾಮಯ್ಯ ತಂದಿದ್ದಾರೆ 1931 ಏನಾಗ್ಯದ ಜಾತಿ ಸಮೀಕ್ಷೆ, ಆದಮೇಲೆ ಯಾವುದೂ ಆಗಿಲ್ಲ, ಈಗೂ ಆಗೋ ಸ್ಥಿತಿಯೊಳಗಿಲ್ಲ. ಈಗ ನೋಡ್ರಿ, ಅಶೋಕ್ ಅವ್ರು ಶುರು ಮಾಡಿದ್ದಾರೆ, ಆಗ ಆಳ್ಲಿಕ್ಕೆ ಶುರು ಮಾಡಿದಾರೆ. ಸಮೀಕ್ಷೆ ಮುಂದೂಡೋದೆ ಸೂಕ್ತ, ಮುಂದೆ ಹೋಗ್ರಿ. ಈಗ ಮುಂದೆ ಹೋಗಿರ್ತಂದದ 1931 ಇಲ್ಲಿವರೆಗೆ ಇಲ್ಲ. ಇದು ಕೋರ್ಟ್ ನ್ಯಾಯ ಹೋದ್ರೆ ನಮ್ಗೆ ಮೀಸಲಾತಿ ಮಾಡೋದ್ರಿಂದ